ಗೈಸ್ ಟೈಮು 11 ಗಂಟೆ ಆಯಿತು. ಎಲ್ಲೂ ಹೋಗಿಲ್ಲ, ಬಾಡಿಗೆ ಇಲ್ಲೇ ಕೂತಿದ್ದೀನಿ. ಬಂದಿದ್ದೋ ಒಂದು 2-3 ಬಾಡಿಗೆ ಬಂದಿದ್ದೋ, ಬಸವನಗುಡಿ ಆಮೇಲೆ ಅಲ್ಲೆಲ್ಲೋ ಬಂದಿದ್ದೋ, ಎಲ್ಲೂ ಹೋಗಿಲ್ಲ. ಒಂದು ತುಮಕೂರಿಗೆ ಬಾಡಿಗೆ ಐತೆ ಅಂತ ಹೇಳೋರೆ, ಅದಕ್ಕೆ ಎಲ್ಲೂ ಹೋಗಿಲ್ಲ. ಇವಾಗ ಅವ್ರು ಫೋನ್ ಮಾಡಿದ್ರು, ಗಾಡಿ ನಂಬರ್ ತಗೊಂಡು ಅವ್ರಿಗೆ ಬಿಲ್ ಮಾಡೋಕ್ಕೆ 12 ಗಂಟೆಗೆ ಅಂತ ಹೇಳಿದರು. ನೋಡೋಣ ಬನ್ನಿ, ಫೋನ್ ಮಾಡಿ ಅವರು ಹೋಗೋಣ ತುಮಕೂರಿಗೆ. ಪ್ಲೈವುಡ್ ಇದೆ ಅಂತ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಸ್ನೇಹಿತರೆ 170 ಕಿಲೋಮೀಟ್ರ್ ಐತೆ, ಓಡೈತೆ. ಅದು ಬಾಡಿಗೆ ಬರ್ತದೆ. ಇವಾಗ ಎತ್ಕೊಬಿಟ್ರು ಟೈಮ್ ನೋಡಿ 9:49. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಟೈಮು 9:05 ಆಗಿದೆ. ಇವತ್ತಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ. ಈಗ ಒಂದು ಕಾಫಿ ಕುಡಿದಿದ್ದೀನಿ, ಟಿಫನ್ಗೆ ಮಾಡ್ಕೊಂಡು ನೈಂಡಳ್ಳಿ ಕಡೆ ಹೋಗ್ತಾ ಇರೋಣ. ಯಾವುದೋ ಡ್ಯೂಟಿ ಬಂದಿಲ್ಲ ಅಂದರೆ ಇವಾಗ ಡ್ಯೂಟಿ ಆನ್ ಮಾಡೋಣ ಬನ್ನಿ. ನೋಡೋಣ, ಇಲ್ಲಿ ಟಿಫನ್ ಇದೆ, ಹೋಟ್ಲ್ ಓಪನ್ ಇದ್ದರೆ ಟಿಫನ್ ಮಾಡ್ಕೊಂಡು ಹೋಗೋಣ ನೈಂಡಳ್ಳಿ ಕಡೆಗೆ. ಯುದ್ಧ ನಡೀತಾ ಇರೋದ್ರಿಂದ ಡೀಸಲ್ಲು ಸಿಕ್ಕೋದು ಡೌಟು. ಡೀಸಲ್ಲು ಇನ್ನೊಂದು ದಿನ 2 ದಿನ ಸಿಗ್ಬೋದು, ಇಲ್ಲ ಒಂದು ವಾರ ಸಿಗ್ಬೋದು, ಗೊತ್ತಿಲ್ಲ. ಆದಷ್ಟು ಡೀಸಲ್ನ ಫುಲ್ ಟ್ಯಾಂಕ್ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸುಮ್ಮನೆ ಆಮೇಲೆ ಸಡನ್ನಾಗಿ ಡೀಸೆಲ್ ಸಿಕ್ಕಿಲ್ಲ ಅಂದರೆ ಬಾಡಿಗೆ ಹೊಡಿಯೋಕ್ಕಾಗಲ್ಲ. ಫುಲ್ ಟ್ಯಾಂಕ್ ಹಾಕ್ಸ್ಬಿಟ್ಟು ಡೈಲಿ ಎಷ್ಟು ಬೇಕಷ್ಟು ಹಾಕ್ಸ್ಕೊತಾ ಇರೋದು, ಫುಲ್ ಟ್ಯಾಂಕ್ ಇರಲಿ. ಡೀಸೆಲ್ ಸಿಗ್ತಾಯಿಲ್ಲ ಅಂದಾಗ ಒಂದು 4-5 ದಿನನಾದ್ರು ಮೇಂಟೈನ್ ಆಗುತ್ತೆ. ನೋಡೋಣ ಬನ್ನಿ, ಇವಾಗ ಎಲ್ಲರೂ ಹೋಗ್ಬಿಟ್ಟು ಡೀಸೆಲ್ ಫುಲ್ ಮಾಡಿಸೋಣ. ಡೈಲಿ ಆಮೇಲೆ ಎಷ್ಟು ಬೇಕು ದಿನ 500, 600, 800, 1000 ಎಷ್ಟು ಖಾಲಿ ಆಗುತ್ತೋ ಅಷ್ಟು ಹಾಕ್ತದೆ ಇರೋಣ ಫುಲ್ಲು. ನೋಡೋಣ ಬನ್ನಿ, ಇವಾಗ ಟಿಫನ್ ಮಾಡ್ಕೊಂಡು ಹೋಗೋಣ, ಡೀಸೆಲ್ ಹಾಕೋಣ. ಗೈಸ್ ಟೈಮು 11 ಗಂಟೆ ಆಯಿತು. ಎಲ್ಲೂ ಹೋಗಿಲ್ಲ, ಬಾಡಿಗೆ ಇಲ್ಲೇ ಕೂತಿದ್ದೀನಿ. ಬಂದಿದ್ದೋ ಒಂದು 2-3 ಬಾಡಿಗೆ ಬಂದಿದ್ದೋ, ಬಸವನಗುಡಿ ಆಮೇಲೆ ಅಲ್ಲೆಲ್ಲೋ ಬಂದಿದ್ದೋ, ಎಲ್ಲೂ ಹೋಗಿಲ್ಲ. ಒಂದು ತುಮಕೂರಿಗೆ ಬಾಡಿಗೆ ಐತೆ ಅಂತ ಹೇಳೋರೆ, ಅದಕ್ಕೆ ಎಲ್ಲೂ ಹೋಗಿಲ್ಲ. ಇವಾಗ ಅವ್ರು ಫೋನ್ ಮಾಡಿದ್ರು, ಗಾಡಿ ನಂಬರ್ ತಗೊಂಡು ಅವ್ರಿಗೆ ಬಿಲ್ ಮಾಡೋಕ್ಕೆ 12 ಗಂಟೆಗೆ ಅಂತ ಹೇಳಿದರು. ನೋಡೋಣ ಬನ್ನಿ, ಫೋನ್ ಮಾಡಿ ಅವರು ಹೋಗೋಣ ತುಮಕೂರಿಗೆ. ಪ್ಲೈವುಡ್ ಇದೆ ಅಂತ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಗೈಸ್ ಇವಾಗ ಫೋನ್ ಮಾಡಿದ್ರು ಅವರು ಕಸ್ಟಮರು, ಇಲ್ಲೇ ಒಂದು ಲೋಕಲ್ ಬಾಡಿಗೆ ಐತಂತೆ. ನೆನ್ನೆ ಹಾಕಿದ್ನಲ್ಲ ಪ್ಲೈವುಡ್ ತಗೋಗಿ ಫ್ಯಾಕ್ಟ್ರಿಗೆ ನೈಂಡಳ್ಳಿಗೆ, ಕಟಿಂಗ್ ಆಗಿರೋದನ್ನ ನೈಂಡಳ್ಳಿಯಿಂದ ಲೋಡ್ ಮಾಡ್ಕೊಂಡು ಅದು ಯೂನಿವರ್ಸಿಟಿ ಗೇಟ್ ಹತ್ರ ಅಪಾರ್ಟ್ಮೆಂಟ್ಗೆ ತಗೋಬೇಕಂತೆ. ಈಗ ಅದು ಹೋಗ್ಬಿಟ್ಟು ಆಮೇಲೆ ತುಮಕೂರಿಗೆ ಹೋಗ್ಬೇಕೇನೋ ಅನಿಸುತ್ತೆ. ಬನ್ನಿ ಇವಾಗ ಅದು ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಹೋಗೋಣ. ಅದಾದಮೇಲೆ ಅನ್ಲೋಡ್ ಆದಮೇಲೆ ತುಮಕೂರಿಗೆ ಲೋಡ್ ಮಾಡಬೇಕು. ಬನ್ನಿ ಇವಾಗ ಹೋಗೋಣ ಪಿಕಪ್ ಲೊಕೇಶನ್ಗೆ. ಇಲ್ಲೇ 1 ಕಿಲೋಮೀಟ್ರ್ ಆಗುತ್ತೆ, ಬನ್ನಿ. ಸ್ನೇಹಿತರೆ ಲೋಡಿಂಗು ಕಂಪ್ಲೀಟ್ ಆಗಿದೆ. ಇಲ್ಲೇ ಯೂನಿವರ್ಸಿಟಿ ಸಿಗ್ನಲ್ ಹತ್ರ ಡ್ರಾಪ್ ಇರೋದು, ನವಮಿ ಲ್ಯಾಂಡ್ ಮಾರ್ಕ್ ಅಪಾರ್ಟ್ಮೆಂಟ್ಗೆ. ಬನ್ನಿ ಇವಾಗ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಇಲ್ಲೇ ಹೋಗ್ತಾರೆ ನೋಡಿ ಅವರು ಕಸ್ಟಮರ್, ಫ್ಯಾಕ್ಟ್ರಿ ಓನರು. ಬನ್ನಿ ಇವಾಗ ಹೋಗೋಣ. 500 ರೂಪಾಯಿ ಕೊಟ್ಟವ್ರೆ. ಒಂದು 2 ಕಿಲೋಮೀಟ್ರ್ RR ಗೇಟ್ ಬಿಟ್ರೆ ಯೂನಿವರ್ಸಿಟಿ ಸಿಗ್ನಲ್, ಒಂದು 2 ಕಿಲೋಮೀಟ್ರ್ ಆಗ್ಬೋದು. ಸ್ನೇಹಿತರೆ ಅನ್ಲೋಡು ಕಂಪ್ಲೀಟ್ ಆಗಿದೆ. ಇವಾಗ ತುಮಕೂರಿಗೆ ಹೋಗ್ಬೇಕಲ್ಲ, ಅವಾಗ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ. 2 ಕಡೆನೋ 3 ಕಡೆನೇ ಇರಬೇಕು ಲೋಡಿಂಗ್ ಪಾಯಿಂಟ್ ಅನಿಸುತ್ತೆ. ಇವಾಗ ಫಸ್ಟು ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ಬನ್ನಿ, ಫಸ್ಟ್ ಪಿಕಪ್ ಹತ್ರಕ್ಕೆ, ಆಮೇಲೆ ಗೊತ್ತಾಗುತ್ತೆ. ಸ್ನೇಹಿತರೆ ಲೋಡಿಂಗು ಕಂಪ್ಲೀಟ್ ಆಗಿದೆ. ಇನ್ನೊಂದು ಕಡೆ ಪಿಕಪ್ಪು ಯಶವಂತಪುರ ಇದೆ. ಯಶವಂತಪುರದಲ್ಲಿ ಲೋಡ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಬನ್ನಿ ಹೋಗೋಣ. आपका गाड़ी किधर है? आपका ले जा रही है बाहर में नहीं आ गाड़ी ये चाहिए ಸ್ನೇಹಿತರೆ ಲೋಡಿಂಗು ಕಂಪ್ಲೀಟ್ ಆಗಿದೆ. ಇವಾಗ ತುಮಕೂರು ಅಂತ ಮ್ಯಾಪ್ ಹಾಕಿದ್ದೀನಿ, 62 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಲೊಕೇಶನ್ ಇನ್ನೂ ಕಳಿಸಿಲ್ಲ ಅವರು, ಫೋನ್ ಮಾಡಿದೆ ಎತ್ತಿಲ್ಲ ಅವರು. ಹೋಗ್ತಾ ಇರೋಣ, ಕಳಿಸ್ತಾರೆ.
ಫೋನ್ ಮಾಡೋದು ಲೊಕೇಶನ್ ಕಳ್ಸ್ಕೊಳ್ಳೋಣ. ತುಮಕೂರು ಸಿಟಿ ಒಳಗೇನೆ ಎಲ್ದೊಟ್ಟಿರೋದು. ನೋಡೋಣ ಅಮೌಂಟ್ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ. ಒಂದು 3,500 ಕೊಡ್ಬೋದು. ಒಂದು ಸರಿ ಲೇಟ್ ಆಯಿತು ಅಂದ್ಬಿಟ್ಟು 4,000 ಇಸ್ಕೊಂಡಿದ್ದೆ. 3,500 ಮಾತಾಡಿದ್ದು. ನೋಡೋಣ ಬನ್ನಿ, ಇವಾಗ ಹೋಗ್ತಾ ಇರೋಣ. ಡೈರೆಕ್ಟು ಬರಗುಂಟೆಪಾಳ್ಯ ಫ್ಲೈಓವರ್ ಹತ್ಬಿಡೋಣ. ಬನ್ನಿ ಹೋಗೋಣ. ಸ್ನೇಹಿತರೆ, ಟೈಮು 4:45. ಅನ್ಲೋಡ್ ಕಂಪ್ಲೀಟ್ ಆಗಿದೆ ಇವಾಗ ತುಮಕೂರಲ್ಲಿ. ರೂಮ್ ಹತ್ರಕ್ಕೆ ಲೊಕೇಶನ್ ಹಾಕಿದ್ದೀನಿ. 74 ಕಿಲೋಮೀಟರ್ ತೋರಿಸ್ತಾ ಇದೆ. ಬನ್ನಿ ಹೋಗ್ತಾ ಇರೋಣ. ಯಾವ್ದಾರ ಡ್ಯೂಟಿ ಬಂದರೆ ಹಾಕೊಂಡು ಹೋಗೋಣ. ಎಲ್ಲೂ ಸ್ಟಾಪ್ ಮಾಡೋದು ಬೇಡ, ಸ್ಟ್ರೈಟ್ ಹೋಗ್ತಾ ಇರೋಣ. ಟೈಮ್ ಆಲ್ರೆಡಿ 4:30 ಹೋಗೈತೆ. ಹೋಗೋದ್ರೆ ನೋಡಿದ್ರೆ 6:30 ಆಗುತ್ತೆ. ನೋಡೋಣ ಆನ್ ದ ವೇ ಯಾವ್ದಾರ ಡ್ಯೂಟಿ ಬಂದರೆ ಮಾಡೋಣ. ಡ್ಯೂಟಿ ಆನೇಲಿ ಇರ್ತೀನಿ. ಬನ್ನಿ ಹೋಗೋಣ. 3,500 ಕೊಟ್ಟವ್ರೆ. ಬೆಳಿಗ್ಗೆ ಅಲ್ಲೊಂದು ಲೋಕಲ್ ಹೊಡೆದಿದ್ದು 500 ರೂಪಾಯಿ. 4,000 ಆಗಿದೆ ಟೋಟಲು. ಎಷ್ಟು ಉಳಿತೀನೋ ಎಲ್ಲ ಲಾಸ್ಟಲ್ಲಿ ಹೇಳ್ತೀನಿ. ಯಾವ್ದಾರ ಬಾಡಿಗೆ ಬಂದರೆ ಅದು ಸರಿ. ಸ್ನೇಹಿತರೆ, ಇಲ್ಲಿ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಗೊತ್ತಾಯಿದೆ. ಒಂದು ಆರ್ಡ್ರ್ ಬಂದಿದೆ. ಪಿಕಪ್ಪು 4 ಕಿಲೋಮೀಟ್ರು ತೋರಿಸ್ತು. ಎತ್ಕೊಂಡಿದ್ದೀನಿ. 859 ರೂಪಾಯಿ ಬಂದಿದೆ ಗೇಟ್ ಬೀಟಿಗೆ. ಡ್ರಾಪ್ ಇರೋದು ವಿಜಯನಗರ ಅಂತಿದೆ ಡ್ರಾಪು. ಮನೆ ಪಿಕಪ್ ಲೊಕೇಶನ್ ಹೋಗೋಣ. 10 ನಿಮಿಷ ಆಗುತ್ತೆ ಅಂತ ಹೇಳಿದ್ದೀನಿ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಜೊತೆಲೊಬ್ರು ಬರ್ತಾರಂತೆ. 18 ಕಿಲೋಮೀಟರ್ ಇದೆ ಇಲ್ಲಿಂದ. ವಿಜಯನಗರ ಡ್ರಾಪ್ ಇರೋದು. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಅನ್ಲೋಡ್ ಮಾಡ್ಕೊಂಡು ರೂಮ್ ಕಡೆ ಹೋಗೋಣ. ಎಷ್ಟಾಯ್ತಲ್ಲ ಲಾಸ್ಟಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಅನ್ಲೋಡೆಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಹೋಗೋಣ ರೂಮ್ ಕಡೆಗೆ. 8 ಕಿಲೋಮೀಟರ್ ಇದೆ ಇಲ್ಲಿಂದ. ಬನ್ನಿ ಹೋಗೋಣ. ಸ್ನೇಹಿತರೆ, 170 ಕಿಲೋಮೀಟ್ರ್ ಐತೆ ಓಡೈತೆ. ಯಾವುದೋ ಬಾಡಿಗೆ ಬರ್ತದೆ. ಇವಾಗ ಎತ್ಕೊಬಿಟ್ರು ಟೈಮ್ ನೋಡಿ 9:49. ಬಾಡಿಗೆ ಹಿಂಗೆ ಬಂದೇಟಿಗೆ ಎತ್ಕೊಬಿಟ್ರು. 170 ಕಿಲೋಮೀಟ್ರ್ ಓಡೈತೆ. 170 ಕಿಲೋಮೀಟ್ರಿಗೆ 1,100 ರೂಪಾಯಿ ಡೀಸೆಲ್ ಕುಡ್ದಿದೆ. 200 ರೂಪಾಯಿ ಖರ್ಚು, 100 ರೂಪಾಯಿ ಟೋಲು, 1,500 ಆಯಿತು. 1,500 ರೂಪಾಯಿ. 3,500 ರೂಪಾಯಿ ತುಮಕೂರ್ದು, 500 ರೂಪಾಯಿ ಲೋಕಲ್ ಬಾಡಿಗೆ 4,000. ಇವಾಗ ಬಂದದ್ದು 800 ರೂಪಾಯಿ ಕಮಿಷನ್ ಹೋಗಿ 4,800ರಲ್ಲಿ 1,500 ಹೋದರೆ ಉಳಿದದ್ದು 3,300. ಎಷ್ಟಾಗಿತ್ತು ಇವತ್ತಿನ ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ಆಗಲಿ ನಾಳೆ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.